ಎಲ್ರಿಗೂ. ನಾನಿವತ್ತು ನಿಮಗೆ ಜಪಾನಿನ ಕರೆನ್ಸಿ ಬಗ್ಗೆ ಹೇಳ್ತೇನೆ. ಈಗ ನಾವು ಹೇಗೆ ಇಂಡಿಯಾದಲ್ಲಿ ಇಂಡಿಯನ್ ರುಪೀಸ್ ಅಂತ ಹೇಳ್ತೇವಲ್ವಾ, ಅದೇ ತರ ಇಲ್ಲಿ ಜಾಪನೀಸ್ ಯೆನ್ ಅಂತ ಕರೀತಾರೆ. ಅಂಡ್ ಇಲ್ಲಿನ 1 ಯೆನ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 0.59 ಪೈಸೆ, ಅಂದ್ರೆ ಆಲ್ಮೋಸ್ಟ್ 60 ಪೈಸೆ ಅಂತಾನೆ ಹೇಳ್ಬಹುದು. ಅಂಡ್ ಇಲ್ಲಿ ಇನ್ನೊಂದೇನ್ ಗೊತ್ತುಂಟಾ, ಇಲ್ಲಿ ನೋಟ್ಗಿಂತ ಜಾಸ್ತಿ ಕಾಯಿನ್ಸೇ ಇರೋದು. ಇಲ್ಲಿ ನೋಟಲ್ಲಿ ಬರೀ 3 ಇರೋದು, 1000 ಯೆನ್, 5000 ಯೆನ್ ಹಾಗೆ 10,000 ಯೆನ್ ಇದ್ದು. ಉಳ್ದದೆಲ್ಲ ಕಾಯಿನ್ಸ್ ಇರೋದು 1 ಯೆನ್, 5 ಯೆನ್, 10, 50, 100 ಹಾಗೆ 500 ಯೆನ್ ಕೂಡ ಇಲ್ಲಿ ಕಾಯಿನೇ ಇರೋದು. ಅಂಡ್ ಈಗ ನಾನು ನಿಮ್ಗೆ ಇಲ್ಲಿನ ನೋಟ್ ಹಾಗೆ ಕಾಯಿನ್ಸ್ ಹೇಗಿರ್ತದೆ ಅಂತ ತೋರಿಸ್ತೇನೆ. ಇಲ್ಲಿ ನೋಡಿ, 1000 ಯೆನ್ ಇದು ನೋಟ್, ಇದು 5000, ಹಾಗೇನೆ ಇದು 10,000. ಇದು ಕಾಯಿನ್ಸ್ ಅಲ್ಲಿ ನೋಡಿ, ಇದು 1 ಯೆನ್, 5, 10, 50, 100 ಹಾಗೆ ಇದು 500 ಯೆನ್ ಕಾಯಿನ್. ಇಷ್ಟು ಕಾಯಿನ್ಸ್ ಇದೆ. ಎಸ್, ನೋಡಿದ್ರಲ್ವಾ ಹೇಗಿದೆ ಇಲ್ಲಿನ ನೋಟ್ ಹಾಗೆ ಕಾಯಿನ್ಸ್ ಅಂತ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸಿ ಆಯ್ತಾ. ಬಾಯ್ ಬಾಯ್.